ನಮಸ್ತೆ ದೊಡ್ಡಬಳ್ಳಾಪುರ. ನಾನಿವತ್ತು ಮುತ್ತೂರಲ್ಲಿದ್ದೀನಿ. ಇಲ್ಲಿಗೆ ಯಾಕಪ್ಪ ಬಂದಿದ್ದೀನಿ ಅಂದರೆ, ಎಷ್ಟೇ ಬಡತನ ಇದ್ರೂ ಒಂದು ಸಾಧನೆ ಮಾಡಬೇಕು ಅನ್ನೋದಿರುತ್ತೆ. ವಿದ್ಯಾಭ್ಯಾಸ ಮಾಡಿಕೊಂಡು ಬಡತನದಲ್ಲಿ ಎಷ್ಟೇ ಬಡತನ ಇದ್ರೂ ವಿದ್ಯಾಭ್ಯಾಸನೂ ಮಾಡಿಕೊಂಡು ಅದ್ರ ಜೊತೆ ಕ್ರೀಡೆನೂ ಮೈಗೂಡಿಸ್ಕೊಂಡು 2 ಬಾರಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿ ಒಂದು ಸಲ ಯೂನಿವರ್ಸಿಟಿನ ಆಡಿ ಇನ್ನೊಂದು ಮಹಾರಾಷ್ಟ್ರದಲ್ಲಿ ನಡೆದ ಫೆಡರೇಷನ್ ಕಪ್ಪಲ್ಲಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿ ಒಂದು ಕಂಚಿನ ಪದಕನ ಗೆದ್ದು ನಮ್ಮ ದೊಡ್ಡಬಳ್ಳಾಪುರಕ್ಕೆ ಕೀರ್ತಿಯನ್ನು ತಂದಿರೋ ವ್ಯಕ್ತಿ ಇವರಾಗಿರ್ತಾರೆ. ಇವರ ಹೆಸರು ಹರೀಶ್ ಆರ್ ಅಂತ. ವಿದ್ಯಾಭ್ಯಾಸ ಮಾಡಿಕೊಂಡು ಒಂದು ಕಂಚಿನ ಪದಕ ಗೆದ್ದು ನಮ್ಮೂರಿಗೆ ಕೀರ್ತಿಯನ್ನು ತಂದಿರ್ತಾರೆ. ಈಗ ಅವ್ರನ್ನೇ ಮಾತಾಡ್ಸೋಣ ಬನ್ನಿ. ಕರ್ನಾಟಕ ರಾಜ್ಯ ತಂಡವನ್ನು 2 ಸಲ ರೆಪ್ರೆಸೆಂಟ್ ಮಾಡಿದ್ದೀನಿ. ಆಮೇಲೆ 5th ಫೆಡರೇಷನ್ ಕಪ್ಪಲ್ಲಿ ಸೆಮಿಫೈನಲ್ಲು ಹರಿಯಾಣ ಮೇಲೆ ಸೋತಿ ಈ ಕಂಚಿನ ಪದಕವನ್ನು ಪಡೆದಿರ್ತೀನಿ. ಮತ್ತು ಯೂನಿವರ್ಸಿಟಿಯನ್ನು ಕೂಡ ರೆಪ್ರೆಸೆಂಟ್ ಮಾಡಿರ್ತೀನಿ. ಇವತ್ತು ಕಂಚಿನ ಪದಕ ಗೆದ್ದಿದ್ದಾರೆ. ಮುಂದೆ ಚಿನ್ನದ ಪದಕನೂ ಗೆಲ್ಲಿ ಅಂತ ಆಶಯಿಸೋಣ. ಎಲ್ಲರೂ ಕೂಡ ಶುಭ ಹಾರೈಸಿ ಹುಡುಗನಿಗೆ ಒಳ್ಳೇದಾಗಲಿ. ಯಾಕೆಂದರೆ ಬಡತನದಲ್ಲಿ ಬಂದಿರೋರಿಗೆ ಬಡತನದ ಕಷ್ಟ ಗೊತ್ತಿರುತ್ತೆ. ಯಾಕೆ ಅಂದರೆ ನೀವೇ ನೋಡ್ಬೋದು, ಈಗ ಎಲ್ಲ ನೋಡಿದ್ದೀರಾ, ವಿಡಿಯೋ ಮಾಡ್ತಿದ್ದೀವಿ, ಮನೆಯೆಲ್ಲ ಹೇಗಿದೆ, ಪರಿಸ್ಥಿತಿ ಹೇಗಿದೆ. ಅದರಲ್ಲೂ ಏನಾದರೂ ಸಾಧನೆ ಮಾಡಬೇಕು ಅಂತ ಮನಸ್ಸಿರುತ್ತೆ. ಅದಿರೋದು ಕೆಲವ್ರಿಗೆ ಮಾತ್ರ. ಟೂರ್ನಿಮೆಂಟು ಇದನ್ನು ಗೆಲ್ಲಬೇಕು ಅಂದರೆ ಏನೇನು ಸಾಧನೆ ಮಾಡಬೇಕು ಸರ್? ಕಂಚಿನ ಪದಕ ಗೆಲ್ಲಬೇಕು, ಸ್ಟೇಟ್ ಟೀಮ್ನ ರೆಪ್ರೆಸೆಂಟ್ ಮಾಡಬೇಕು ಅಂದರೆ ಅಷ್ಟು ತಮಾಷೆ ವಿಚಾರ ಅಲ್ಲ. ಡೈಲಿ ಸತತವಾಗಿ ಪ್ರಾಕ್ಟೀಸ್ ಮಾಡಬೇಕು. ಅದರಲ್ಲೂ ನಮ್ಮ ಟೀಮಲ್ಲಿ ವಿಘ್ನ ಟೀಮ್ ಅಂದರೆ ಬೆಳಿಗ್ಗೆ ಸಂಜೆ 2 ಟೈಮು ಪ್ರಾಕ್ಟೀಸ್ ಮಾಡ್ತೀವಿ. ಈ ಹುಡುಗ ಸುಮಾರು 7 ವರ್ಷದಿಂದ ನಮ್ಮ ಟೀಮಲ್ಲಿ ಪ್ರಾಕ್ಟೀಸ್ ಮಾಡ್ತಾವನೆ. ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆವರೆಗೂ ಮಾಡ್ತೀವಿ. ಸಂಜೆ 6 ಗಂಟೆಯಿಂದ 9 ಗಂಟೆವರೆಗೂ ಡೈಲಿ ಮಿನಿಮಮ್ 5 ಅವರ್ಸ್ ಪ್ರಾಕ್ಟೀಸ್ ಇರುತ್ತೆ. ಕರ್ನಾಟಕ ಟೀಮಲ್ಲಿ ನಮ್ಮ ಇಡೀ ಎಂಟೈರ್ ಕರ್ನಾಟಕದಲ್ಲಿ ಎಲ್ಲ ಡಿಸ್ಟಿಕ್ಕಿಂದನೂ ಪ್ಲೇಯರ್ಗಳು ಬರ್ತಾರೆ. ಅದ್ರಲ್ಲಿ ಚೆನ್ನಾಗಿ ಹುಡುಗರನ್ನ ಆಯ್ಕೆ ಮಾಡಿ ಕರ್ನಾಟಕ ಟೀಮ್ನ ಕಳಿಸ್ತಾರೆ. ಕರ್ನಾಟಕ ಟೀಮು ಡೈರೆಕ್ಟ್ ಫೆಡರೇಷನ್ ಕಪ್ಗೆ ಹೋಗೋಕ್ಕಾಗಲ್ಲ. ಫಸ್ಟ್ ನ್ಯಾಷನಲ್ಸ್ ಮಾಡ್ತಾರೆ. ಸೀನಿಯರ್ ನ್ಯಾಷನಲ್ಸ್ ಮಾಡಿದಾಗ ಅಲ್ಲಿ ಕ್ವಾಲಿಫೈ ಆಗಬೇಕು. ಅಲ್ಲಿ 8 ಟೀಮ್ ಯಾವ್ದು ಕ್ವಾಲಿಫೈ ಆಗುತ್ತೋ ಆ 8 ಟೀಮ್ಗೆ ಮತ್ತೆ ಫೆಡರೇಷನ್ ಕಪ್ ಮಾಡ್ತಾರೆ. ಇವರು ಆಲ್ರೆಡಿ 2 ಸಲ ಸೀನಿಯರ್ ನ್ಯಾಷನಲ್ಸ್ ಅಲ್ಲಿ ಕರ್ನಾಟಕ ಟೀಮ್ನ ರೆಪ್ರೆಸೆಂಟ್ ಮಾಡಿದ್ದಾರೆ. ಅದರ ಜೊತೆಗೆ 1 ಸಲ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿನ ರೆಪ್ರೆಸೆಂಟ್ ಮಾಡಿದ್ದಾರೆ. ಮೊನ್ನೆ 72ನೇ ಸೀನಿಯರ್ ನ್ಯಾಷನಲ್ಸ್ ಅಲ್ಲಿ ಫಸ್ಟ್ ಕರ್ನಾಟಕ ಟೀಮ್ನ ರೆಪ್ರೆಸೆಂಟ್ ಮಾಡಿ ಕ್ವಾರ್ಟರ್ಗೆ ಕ್ವಾಲಿಫೈ ಆಗಿದ್ರು. ಮೊನ್ನೆ ಮಹಾರಾಷ್ಟ್ರದಲ್ಲಿ ನಡೆದಂತ 5ನೇ ಫೆಡರೇಷನ್ ಕಪ್ ಅಲ್ಲಿ ಇವರು ಸೆಮಿಫೈನಲ್ ಅಲ್ಲಿ ಹರಿಯಾಣ ವಿರುದ್ಧ ಸೋತಿ ಕಂಚಿನ ಪದಕನ ಗೆದ್ದಿರ್ತಾರೆ. ಅದು ನಮ್ಮ ದೊಡ್ಡಬಳ್ಳಾಪುರಕ್ಕೆ ಫಸ್ಟ್ ಟೈಮ್. ದೊಡ್ಡಬಳ್ಳಾಪುರದ ಇತಿಹಾಸದಲ್ಲೇ ಯಾರು ಇವತ್ತವರೆಗೂ ಕಬಡ್ಡಿನಲ್ಲಿ ಕಂಚಿನ ಪದಕ ಗೆದ್ದಿರಲಿಲ್ಲ. ನಮ್ಮ ಕ್ಲಬ್ ಇಂದ ಹೋಗಿ ಗೆದ್ದಿರೋದು ನಮಗೂ ಒಂದು ಹೆಮ್ಮೆ ತರ ಅಂತ ವಿಚಾರ. ಇದಕ್ಕೆಲ್ಲ ಮೂಲ ಕಾರಣ ಅಂತ ಹೇಳ್ಬೇಕಾದ್ರೆ ಕರ್ನಾಟಕಕ್ಕೆ ಫಸ್ಟ್ನೇ ಅರ್ಜುನ ಪ್ರಶಸ್ತಿ ವಿಜೇತರಾದ ಡಾಕ್ಟರ್ ಶ್ರೀ ಹೊನ್ನಪ್ಪ ಗೌಡರವರು ನಮಗೆ ಮಾರ್ಗದರ್ಶಕರು, ಗುರುಗಳು. ಅವ್ರ ಗೈಡ್ಲೈನ್ಸ್ ಅಲ್ಲಿ ನಾವು ಇಷ್ಟೆಲ್ಲ ಅಚೀವ್ಮೆಂಟ್ ಮಾಡೋದಕ್ಕೆ ಅವರೇ ಮೂಲ ಕಾರಣ ಇದಕ್ಕೆಲ್ಲ ಅಂತ. ಇವ್ರಿಗೆ ಒಳ್ಳೇದಾಗ್ಲಿ ಅಂತ ಎಲ್ಲರೂ ಆಶಿಸೋಣ. ಎಲ್ರಿಗೂ ಕೂಡ ಧನ್ಯವಾದ.